ಈ ನಡುವೆ ಈ ಪೆನ್ ಡ್ರೈವ್ ಪ್ರಕರಣಕ್ಕೆ ಒಂದು ಟ್ವಿಸ್ಟ್ ಕೊಟ್ಟಿದ್ದ ಬಿಜೆಪಿ ನಾಯಕ ಕಂ ವಕೀಲ ದೇವರಾಜೇಗೌಡ ಅವರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಅತ್ಯಾಚಾರ ಕೇಸ್ನಲ್ಲಿ. ಐಪಿಸಿ ಸೆಕ್ಷನ್ 376 ಅಡಿ ಅತ್ಯಾಚಾರ ಪ್ರಕರಣ ದಾಖಲಾಗಿತ್ತು ದೇವರಾಜೇಗೌಡರ ವಿರುದ್ಧ. ಅತ್ಯಾಚಾರ ಕೇಸ್ ದಾಖಲಾಗುತ್ತಲೇ ದೇವರಾಜೇಗೌಡರನ್ನ ವಶಕ್ಕೆ ಪಡೆದಿದ್ದಾರೆ ಖಾಕಿ. ನಿನ್ನೆ ಸಂತ್ರಸ್ತೆ ಮಹಿಳೆಯ ಮರು ಹೇಳಿಕೆಯನ್ನು ಆಧರಿಸಿ ಪ್ರಕರಣ ದಾಖಲಾಗಿತ್ತು. ಆ ಸಂತ್ರಸ್ತೆ ಏಪ್ರಿಲ್ 1ನೇ ತಾರೀಕು ದೂರು ಕೊಟ್ಟಿದ್ರು. ಆಲ್ರೆಡಿ ಮರು ಹೇಳಿಕೆಯನ್ನು ನಿನ್ನೆ ಪಡ್ಕೊಂಡ್ರು. ಹಾಗಾಗಿ ನಿನ್ನೆ ದೇವರಾಜೇಗೌಡರನ್ನ ಲಾಕ್ ಮಾಡಿದ್ದಾರೆ. ಏಪ್ರಿಲ್ 1ನೇ ತಾರೀಕು ಹೊಳೆನರಸೀಪುರದಲ್ಲಿ ದೂರನ್ನು ನೀಡಿದ್ರು ಈ ಸಂತ್ರಸ್ತೆ. ಹಾಗಾಗಿ ಈಗ ಆಕೆಯನ್ನು ಕರೆಸಿ ಮರು ಹೇಳಿಕೆಯನ್ನು ಪಡೆದು ಇದು ಅತ್ಯಾಚಾರದ ಕೇಸ್ ಅಂದ್ಬಿಟ್ಟು 376 ಹಾಕಿ ಈಗ ವಶಕ್ಕೆ ಪಡೆದಿದ್ದಾರೆ.